ಮನುಷ್ಯನ ಜೀವನದಲ್ಲಿ ಅಂಥ ಒಂದು ಕ್ಷಣ ಅವಶ್ಯವಾಗಿ ಬರುತ್ತದೆ. ಕಂಡ ಎಲ್ಲ ಸ್ವಪ್ನಗಳು, ಎಲ್ಲ ಇಚ್ಛೆಗಳು, ಎಲ್ಲ ಮಾರ್ಗಗಳು ಧ್ವಂಸವಾಗಿ ಬಿಡುತ್ತವೆ. ಜೀವನದ ಸಂಪೂರ್ಣ ಯೋಜನೆಯೇ ಚೂರಾಗಿ ಬಿಡುತ್ತದೆ. ಒಂದೆಡೆ ಧರ್ಮವಿರುತ್ತದೆ ಹಾಗೂ ಇನ್ನೊಂದೆಡೆ ಸುಖ. ಇದನ್ನೇ ಧರ್ಮ ಸಂಕಟವೆಂದು ಕರೆಯುವುದು. ಧರ್ಮವನ್ನು ಪಾಲಿಸುವುದೇ ಸಂಕಟವಾದಾಗ ಹಾಗೂ ಧರ್ಮವನ್ನು ತ್ಯಜಿಸಿದರೆ ಸುಖ ದೊರೆಯುವುದೇ? ನೀವೇ ಯೋಚಿಸಿ ನೋಡಿ. ನಮ್ಮವರು ಎಂದುಕೊಂಡವರ ವಿರುದ್ಧ ಸತ್ಯ ಹೇಳಬೇಕಾದ ಸಮಯ ಬರುತ್ತದೆ. ಯಾವುದೋ ಕಷ್ಟದ ಸಮಯದಲ್ಲಿ ಸರಳವಾಗಿ ಕಳ್ಳತನ ಮಾಡುವ ಮಾರ್ಗ ಎದುರಾಗುತ್ತದೆ. ಆಗಲೇ ಒಬ್ಬ ಶಕ್ತಿಶಾಲಿ ರಾಜಕಾರಣಿ ಅಥವಾ ರಾಜನ ಕರ್ಮಚಾರಿಯ ಅಧರ್ಮ ಪ್ರಕಟವಾಗುತ್ತದೆ. ಎಲ್ಲರ ಜೀವನದಲ್ಲೂ ಇಂಥ ಘಟನೆಗಳು ಬರುತ್ತಲೇ ಇರುತ್ತವೆ. ಬಹಳ ಜನ ಇಂತಹ ಯಾವುದೇ ಪರಿಸ್ಥಿತಿಯನ್ನು ಧರ್ಮ ಸಂಕಟವೆಂದು ತಿಳಿದುಕೊಳ್ಳುವುದೇ ಇಲ್ಲ. ನಮಗೆ ಯಾವುದೇ ಪ್ರಕಾರದ ಸಂಘರ್ಷದ ಅನುಭವವೇ ಇರುವುದಿಲ್ಲ. ಸಹಜವಾಗಿ ಸುಖ ಕಂಡ ತಕ್ಷಣ ಆಕರ್ಷಿತರಾಗುತ್ತಾ ಹೋಗುತ್ತೇವೆ ನಾವು, ನೊಣ ಬೆಲ್ಲದ ಹಿಂದೆ ಹೋಗುವ ಹಾಗೆ. ವಾಸ್ತವವಾಗಿ ಧರ್ಮ ಸಂಕಟದ ಘಳಿಗೆ ದೇವರಿಗೆ ಹತ್ತಿರವಾಗುವ ಘಳಿಗೆಯಾಗಿರುತ್ತದೆ. ನಾವು ಸಂಘರ್ಷಗಳಿಂದ ಭಯಭೀತರಾಗದೆ, ಸುಖದ ಕಡೆಗೆ ಆಕರ್ಷಿತರಾಗದೆ, ಧರ್ಮದ ವಿಷಯದಲ್ಲಿ ದೃಢವಾಗಿದ್ದರೆ ಆ ದೇವರ ಸಾಕ್ಷಾತ್ಕಾರ ದೂರವಿರುವುದಿಲ್ಲ. ಗಾಳಿಯೊಂದಿಗೆ ಹೋರಾಡುವ ಎಲೆ ಗಿಡದಿಂದ ಕೆಳಗೆ ಬಿದ್ದರೂ ಆಕಾಶದ ಕಡೆಗೆ ಹಾರುತ್ತದೆ. ಗಾಳಿಯ ವೇಗಕ್ಕೆ ಬಾಗಿಕೊಳ್ಳುವ ಹುಲ್ಲು ಭೂಮಿಯ ಮೇಲೆಯೇ ಉಳಿದು ಬಿಡುತ್ತದೆ. ಅರ್ಥಾತ್ ಧರ್ಮ ಸಂಕಟದಿಂದ ನಾವು ಸಂಕಟವನ್ನೇ ದೂರ ಮಾಡಿದರೆ ಸುಖವೇನೋ ಸಿಗುತ್ತದೆ, ಜೀವನ ನಡೆಯುತ್ತದೆ. ಆದರೆ ಚಾರಿತ್ರ್ಯ ಹಾಳಾಗುವುದಿಲ್ಲವೇ? ಆತ್ಮ ಬಡವಾಗುತ್ತದೆಯಲ್ಲವೇ? ಹಾಗೂ ಆ ದೇವರಿಂದ ಅಂತರ ಹೆಚ್ಚಾಗುವುದಿಲ್ಲವೇ? ನೀವೇ ಯೋಚಿಸಿ ನೋಡಿ.